ಈ ಬೇಸನ್ ಉಂಡೆ ಒಂಥರ ಉಂಡೆಗಳ ರಾಜ ಅಂತಾನೆ ಹೇಳ್ಬೋದು. ಬೇಡ ಅಂತ ಹೇಳೋರು, ಇಷ್ಟ ಇಲ್ಲ ಅಂತ ಹೇಳೋರು ತುಂಬಾ ಕಡಿಮೆ. 90% ಜನ ಇದನ್ನ ಇಷ್ಟ ಪಡ್ತಾರೆ. ಮೊದ್ಲಿಗೆ ಮುಕ್ಕಾಲ್ ಕಪ್ ಆಗುವಷ್ಟು ತುಪ್ಪಕ್ಕೆ ನಿಮಗ್ ಬೇಕಾಗಿರೋ ಡ್ರೈ ಫ್ರೂಟ್ಸ್ ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ತೆಗ್ದಿಟ್ಕೊಳ್ಳಿ. ಮುಕ್ಕಾಲ್ ಕಪ್ ತುಪ್ಪಕ್ಕೆ 3 ಕಪ್ ಕಡ್ಲೆ ಹಿಟ್ಟು ಸರಿ ಆಗತ್ತೆ. ಇದಕ್ಕಿಂತ ಜಾಸ್ತಿ ಹಾಕಿದ್ರೆ ತುಂಬಾ ನೀರ್ ನೀರಾಗಿ ಅಂಟಾಗ್ಬಿಡತ್ತೆ, ಉಂಡೆ ಚೆನ್ನಾಗಾಗಲ್ಲ. ಕಮ್ಮಿ ಆದ್ರೆ ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಹಾಕೋಬಹುದು. ತುಂಬಾ ತೆಳುವಾಗಿ ನೀರಾಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಆದಷ್ಟು ಕಡಿಮೆ ಊರಿನಲ್ಲಿ 20 ರಿಂದ 25 ನಿಮಿಷ ಕಡ್ಲೆ ಹಿಟ್ಟನ್ನ ಈ ಹದಕ್ಕೆ ಬರೋವರೆಗೂ ಹುರಿಬೇಕು. ಇದಕ್ಕಿಂತ ಜಾಸ್ತಿ ತೆಳ್ಳಗಾಗ್ಬಿಟ್ರೆ ತುಂಬಾ ಮೆತ್ತಗಾಗ್ಬಿಡತ್ತೆ. ಮತ್ತೆ ಬಾಳ್ಕೆ ಬರಲ್ಲ, ತುಂಬಾ ದಿನ ಹಾಳಾಗ್ಬಿಡತ್ತೆ. ನಂತರ ಮಿಕ್ಸಿ ಜಾರ್ಗೆ 2 ಕಪ್ ಆಗುವಷ್ಟು ಸಕ್ಕರೆನ ಪುಡಿ ಮಾಡ್ಕೊಂಡ್ ತಗೊಂಡಿದೀನಿ. ಪೂರ್ತಿ 3 ಕಪ್ ತಗೊಂಡ್ರೆ ತುಂಬಾ ಸ್ವೀಟ್ ಅಂತ ಅನ್ಸತ್ತೆ, ಹಾಗಾಗಿ ಒಂದ್ ಸ್ವಲ್ಪ ಕಡಿಮೆನೆ ತಗೊಳ್ಳಿ. ಕಡ್ಲೆ ಹಿಟ್ಟಿನ ಮಿಶ್ರಣ ಪೂರ್ತಿಯಾಗಿ ತಣ್ಣಗಾಗ್ಬಾರ್ದು, ಪೂರ್ತಿ ಬಿಸಿನೂ ಇರಬಾರ್ದು. ಉಗುರು ಬೆಚ್ಚಗಿರೋವಾಗ ಸಕ್ಕರೆ ಪುಡಿ ಮತ್ತೆ ಡ್ರೈ ಫ್ರೂಟ್ಸ್ ನ ಸೇರಿಸಿ ಚೆನ್ನಾಗ್ ಕೈಯಲ್ಲಿ ತಿಕ್ಕಿ ತಿಕ್ಕಿ ಉಂಡೆನ ಕಟ್ಟಬೇಕು. ಈ ತರ ಮಾಡಿದ್ರೆ 1 ತಿಂಗಳಾದ್ರೂ ಕೂಡ ಸ್ವಲ್ಪನೂ ಉಂಡೆ ಹಾಳಾಗೋದಿಲ್ಲ. ಮಾಡ್ ನೋಡಿ.